ನಿನ್ನೆ ರಾತ್ರಿ ಅಂತೂ ಬೆಂಗಳೂರಿನಲ್ಲಿ ಭರ್ಜರಿ ಮಳೆ ಆಯಿತು. ಎಡೆಬಿಡದೆ ಸರಿಯಾಗಿ ಮಳೆ ಸುರಿದಿರುವಂಥದ್ದು. ಮೋಡಕ್ಕೆ ತೂತ ಕುರಿದು ಬಿಟ್ಟದರೇನೋ ಅನ್ನುವ ರೀತಿಯಲ್ಲಿ, ಅನುಮಾನದ ರೀತಿಯಲ್ಲಿ ಮಳೆ ಸುರಿದಿರುವಂಥದ್ದು. ಧಾರಾಕಾರವಾಗಿ ಮಳೆ ಸುರಿತು. ಬೆಂಗಳೂರಿನ ಜನ ತತ್ತರಿಸಿ ಹೋದರು. ಕೇಂದ್ರೀಯ ವಿಹಾರ್ನಲ್ಲಿ ಇಳಿಯದ ನೆರೆ ಸ್ಥಿತಿ. ಕೇಂದ್ರೀಯ ವಿಹಾರ ಅನ್ನುವಂಥದ್ದು ಇದೆಯಲ್ಲ, ಈಗ ಊರ್ ಕಡೆ ಎಲ್ಲ ಸಣ್ಣ ಮಳೆ ಬಂದ್ಬಿಟ್ರೆ ಕೆರೆ ತುಂಬ್ತಾ ಹಳ್ಳ ಬರ್ತಾ ಇದೆಯಾ ಅಂತ ನೋಡಕ್ ಹೋಗ್ತಾರೆ. ಹಂಗೆ ಈ ಕೇಂದ್ರೀಯ ವಿಹಾರದಲ್ಲಿ ಬೆಂಗಳೂರಲ್ಲಿ ಮಳೆ ಬಂದ್ಬಿಟ್ರೆ ಇದು ತುಂಬ್ಕೊಳ್ತಾ ಫುಲ್ ನೆರೆ ಆಯ್ತಾ, ನೆರೆ ಸ್ಥಿತಿ ಉಂಟಾಯ್ತಾ ಅಂತ ನೋಡಂಗಿದೆ. ಹಾಗಾಗೋಗಿದೆ ಕೇಂದ್ರೀಯ ವಿಹಾರ್ನ ಪರಿಸ್ಥಿತಿ. ಕೆರೆಯಿಂದ ಅಪಾರ್ಟ್ಮೆಂಟ್ಗೆ ನುಗ್ತಾ ಇರುವಂಥದ್ದು ನೀರು ಹಂಗಿದೆ. ಅದು ಅಪಾರ್ಟ್ಮೆಂಟ್ನ ಪ್ರಾಬ್ಲಮ್. ಅಪಾರ್ಟ್ಮೆಂಟ್ ಆ ರೀತಿಯಾಗಿ ಕಟ್ಟಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸಂಕಷ್ಟ ಅನುಭವಿಸುವಂತಾಗಿದೆ ಅಪಾರ್ಟ್ಮೆಂಟ್ನ ನಿವಾಸಿಗಳು. ಯಲಹಂಕ ಕೇಂದ್ರೀಯ ವಿಹಾರ್ಗೆ ಜಲ ದಿಗ್ಬಂಧನ. ಮಳೆಗೆ ಅಪಾರ್ಟ್ಮೆಂಟ್ ನಿವಾಸಿಗಳು ಪರದಾಟವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಇದ್ದಿದ್ದೇ ಇದು, ಮಳೆ ಬಂದರೆ ಸಾಕು ಈ ಗ್ರಾಚಾರ ಅಂತೂ ತಪ್ಪಲ್ಲ ಅವರಿಗೆ. ನೀರಿನಲ್ಲಿ ತೇಲ್ತಾ ಇರುವಂಥದ್ದು ಬೈಕು, ಸ್ಕೂಟರು, ಸೈಕಲ್ಗಳು. ಯಲಹಂಕ ಕೆರೆ ಕೋಡಿ ಬಿದ್ದು ನುಗ್ಗಿರುವಂಥ ನೀರು. 2500ಕ್ಕೂ ಅಧಿಕ ಜನ ಇರುವಂಥ ಅಪಾರ್ಟ್ಮೆಂಟ್ ಅದು. ಅಗತ್ಯ ವಸ್ತುಗಳು ಸಿಗದೆ ನಿವಾಸಿಗಳು ಪರದಾಟವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಹಂಗೆ ಆಗಿತ್ತು. ಅದಾದ್ಮೇಲೆ ಬೋಟಲ್ಲಿ ಹೋಗಿ ಕೊಡೋದು, ಟ್ರ್ಯಾಕ್ಟರಲ್ಲಿ ಹೋಗಿ ಕೊಡೋದು, ಅಗತ್ಯ ವಸ್ತುಗಳನ್ನು ಸರಬರಾಜು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇತ್ತು. ಈಗ ಮತ್ತೆ ಅದೇ ರೀತಿಯಾದಂಥ ಪರಿಸ್ಥಿತಿ ಉಂಟಾಗಿದೆ. ನಿಮಗೆ ತೋರಿಸ್ತಾ ಇದೆ ಯಾವ ರೀತಿಯಾಗಿ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಅನ್ನುವಂಥದ್ದು ಮುಳುಗಡೆ ಆಗಿದೆ ಅಂತ. ಹತ್ತತ್ರ ಒಂದು 3 ಅಡಿ 4 ಅಡಿವರೆಗೂ ನೀರು ನಿಂತಿದೆ. ಅದನ್ನು ಗಮನಿಸ್ಬೋದು ಯಾವ ರೀತಿಯಾಗಿ ನೀರು ನಿಂತಿದೆ. ಆ ಅಪಾರ್ಟ್ಮೆಂಟ್ ಜಲಾವೃತ ಆಗಿದೆ ಅಂತ ಅಲ್ಲಿನ ನಿವಾಸಿಗಳು ಪರದಾಟವನ್ನು ಮಾಡಿದ್ದಾರೆ. ಅಲ್ಲಿದ್ದಂಥ ಅಪಾರ್ಟ್ಮೆಂಟ್ ನಿವಾಸಿಗಳನ್ನು ಹೊರಗಡೆ ಕರ್ಕೊಂಬರುವಂಥ ನಿಟ್ಟಿನಲ್ಲಿ, ಅವರು ಆಫೀಸ್ಗಳಿಗೆ ಹೋಗುವಂಥ ನಿಟ್ಟಿನಲ್ಲಿ ಟ್ರ್ಯಾಕ್ಟರ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಟ್ರ್ಯಾಕ್ಟರ್ನಲ್ಲಿ ಹೋಗ್ತಾ ಇದ್ದಾರೆ ಹೊರಗಡೆ ಹೋಗಲಿಕ್ಕೆ, ಏನಾದರೂ ತಗೊಂಬರಲಿಕ್ಕೆ ಟ್ರ್ಯಾಕ್ಟರ್ನಲ್ಲಿ ಓಡಾಡುವಂಥ ಪರಿಸ್ಥಿತಿ. ಆ ಕೇಂದ್ರೀಯ ವಿಹಾರ್ನ ಅಪಾರ್ಟ್ಮೆಂಟ್ನ ನಿವಾಸಿಗಳು ಅಲ್ಲಿ ಕೆರೆಯ ಕೋಡಿ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ನೀರು ತುಂಬಿಕೊಳ್ತಾರೆ. ಏನು ಮಾಡೋಂಗಿಲ್ಲ, ಅದ್ರ ಪಕ್ಕನೇ ಕಟ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಗ್ರಾಚಾರ ಅನುಭವಿಸ್ಬೇಕು. ಮನೆಗಳನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಎಲ್ಲಿ ಹೆಂಗಿರುತ್ತೆ ವ್ಯವಸ್ಥೆ, ಆ ಸ್ಥಿತಿಗತಿಗಳನ್ನು ನೋಡ್ಕೊಂಡು ತಗೊಳ್ಬೇಕಾಗುತ್ತೆ. ಯಲಹಂಕ ಕೆರೆ ಕೋಡಿ ಬೀಳಬಾರ್ದು ಅಂತ ಹೇಳೋಕ್ಕಾಗಲ್ಲ, ಬೀಳಲೇಬೇಕಾಗುತ್ತೆ. ಕೆರೆ ಅಲ್ವಾ, ಕೋಡಿ ಬಿದ್ದಿದೆ, ಇಲ್ಲಿಗೆ ನುಗ್ಗಿದೆ ನೀರು. ಪರಿಸ್ಥಿತಿ ಏನು ಕಳೆದ ರಾತ್ರಿಗಿಂತ ತುಂಬಾನೇ ಇಂಪ್ರೂವ್ ಆಗಿದೆ. ಏನು ತೊಂದರೆ ಇಲ್ಲ, ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಅಡ್ಮಿನಿಸ್ಟ್ರೇಷನ್, MLA ಅವರು ಸೇರಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಹಾಲು ಮತ್ತು ಬ್ರೆಡ್ ಪ್ರತಿಯೊಂದು ಮನೆಗೂ ಈಗ ತಲುಪಿಸಲಾಗ್ತದೆ. 603 ಮನೆ ಇದೆ. ಇದು 27 ವರ್ಷ ಹಳೆ ಬಿಲ್ಡಿಂಗ್ ನಮ್ದು. ಸೊ ಹೀಗಿದೆ. ನಿನ್ನೆ ರಾತ್ರಿ 8:30 ಆಗಿರುವಂತ ಒಂದು ವಾಲ್ ಬ್ರೇಕ್ ಆಗಿರುವಂತದ್ದು. ನಮ್ಮ ಗೋಡೆ ಕುಸಿದು ಬಿದ್ದಿದೆ ಮಳೆಯಿಂದಾಗಿ. ಅದರ ನಂತರ ನೀರು ನುಗ್ಗಿದೆ ಒಳಗಡೆ. ಈ ಕಾಲುವೆಯಲ್ಲಿ ನೀರು ಹೋಗ್ತಾ ಇರಲಿಲ್ಲ, 1 ಅಡಿ ಮಾತ್ರ ಇತ್ತು. ಅದನ್ನ ಸಾಲ್ವ್ ಮಾಡ್ಕೊಂಡ್ವಿ. ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಅವಾಗಲೂ MLA ಅವರು ನಮ್ ಸಪೋರ್ಟ್ ಮಾಡಿ, ಸರ್ಕಾರ ನಮ್ಮ ಜೊತೆಗಿದ್ದು ಇದನ್ನೆಲ್ಲ ವ್ಯವಸ್ಥೆ ಮಾಡ್ತು. 6 ಅಡಿ ಕಾಲುವೆ 6x6 ಮಾಡಿ ಕೊಡ್ತು. ಈ 3 ವರ್ಷದಲ್ಲಿ ಯಾವ್ದು ಪ್ರಾಬ್ಲಮ್ ಇರಲಿಲ್ಲ. ಹಳೆ ಗೋಡೆ ಆಗಿದ್ದ ಕಾರಣ ನಿನ್ನೆ ಬಂದಿದ್ದ ರಾತ್ರಿ ಮಳೆನೂ ಅಷ್ಟೇ ತುಂಬಾ ಜಾಸ್ತಿ ಪರಿಣಾಮಕಾರಿಯಾಗಿತ್ತು. ಹಾಗಾಗಿ ಅದು ಗೋಡೆ ಕುಸಿದಿದೆ. ಕಾರು ಕೆಲವೊಂದು ಆಲ್ಮೋಸ್ಟ್ ಅರೌಂಡ್ 50 ಕಾರುಗಳೇನೋ ಹಾಳಾಗಿರ್ಬೋದು. ಮತ್ತೆ ಒಂದು 100ರಷ್ಟು ಬೈಕ್, 2 ವೀಲರ್ಸ್. ರಾತ್ರಿ ಪೂರ್ತಿ ಇದೀವಿ ನಾವು ಇಲ್ಲಿ. ನಮ್ಮ ಜೊತೆಗೆ ಅಡ್ಮಿನಿಸ್ಟ್ರೇಷನ್ ಇದೆ, ಹಾಗಾಗಿ ಏನು ತೊಂದರೆ ಇಲ್ಲ. ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನ ಸದ್ಯದ ಸ್ಥಿತಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಅಲ್ಲೊಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ನಿನ್ನೆ ರಾತ್ರಿ ಸುರಿದಿರುವಂತಹ ಭಾರಿ ಮಳೆಗೆ ಯಲಹಂಕ ಬಳಿ ಇರುವಂತಹ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿರುವಂತದ್ದು. ಸದ್ಯಕ್ಕೆ ನಾವು ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗಬಹುದು. ಇಲ್ಲಿನ ನಿವಾಸಿಗಳು ಪರದಾಡುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಬೇಸ್ಮೆಂಟ್ ನಲ್ಲಿ ನಿಲ್ಲಿಸಿರುವಂತಹ ಕಾರು, ಬೈಕು, ಸೈಕಲ್ಗಳೆಲ್ಲವೂ ಕೂಡ ನೀರಿನಲ್ಲಿ ತೇಲಾಡ್ತಾ ಇರುವಂತದ್ದು. ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಯಲಹಂಕ ಕೆರೆ ಕೋಡಿ ಬಿದ್ದು ಏಕಾಏಕಿಯಾಗಿ ಈ ಒಂದು ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗೆ ನೀರು ನುಗ್ಗಿದೆ. ಸುಮಾರು 2ರಿಂದ 3 ಅಡಿಯಷ್ಟು ನೀರು ನಿಂತಿದೆ. ಜೊತೆಗೆ ಈ ಒಂದು ಅಪಾರ್ಟ್ಮೆಂಟ್ನ ತಡೆಗೋಡೆ ಕೂಡ ಕುಸಿದು ಬಿದ್ದಿದೆ. ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗಬಹುದು. ಇಲ್ಲಿ ಆ ಬೇಸ್ಮೆಂಟ್ ನಲ್ಲಿ ನಿಲ್ಲಿಸಿರುವಂತಹ ವಾಹನಗಳು ಸುಮಾರು 603 ಫ್ಲಾಟ್ಗಳಿದಾವೆ, ಅಂದ್ರೆ ಮನೆಗಳಿದಾವೆ. 2500ಕ್ಕೂ ಅಧಿಕ ನಿವಾಸಿಗಳಿದ್ದಾರೆ. ಇಲ್ಲಿ ಬಹಳ ದೊಡ್ಡ ಅಪಾರ್ಟ್ಮೆಂಟ್ ಇದೆ, 8 ಬ್ಲಾಕ್ಗಳಿದೆ. ಸೊ ಇಷ್ಟೊಂದು ದೊಡ್ಡ ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ ನಲ್ಲಿ ಸುಮಾರು 350ರಿಂದ 380ರಷ್ಟು ವಾಹನಗಳು, ಅದರಲ್ಲಿ ಕಾರುಗಳಿದಾವೆ, ಸ್ಕೂಟರ್, ಬೈಕ್ಗಳಿದಾವೆ. ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಪವರ್ ಸ್ಟೇಷನ್ಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ನಿನ್ನೆ ರಾತ್ರಿಯಿಂದ ಇಲ್ಲಿ ವಿದ್ಯುತ್ನಲ್ಲೂ ಕೂಡ ವ್ಯತ್ಯಯ ಆಗಿರುವಂತದ್ದು. ಕರೆಂಟ್ ಇಲ್ಲ, ಅಗತ್ಯ ಸಾಮಗ್ರಿಗಳು ಇಲ್ಲಿನ ನಿವಾಸಿಗಳಿಗೆ ಸಿಗ್ತಾ ಇಲ್ಲ. ಇಲ್ಲಿ
ಇಲ್ಲಿ ಒಬ್ರು ನಿವಾಸಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವರು ಬಹಳ ಈಗ ತರಕಾರಿ ಎಲ್ಲ ತಗೊಂಡ್ಬಂದಿದ್ದಾರೆ. ಸರ್, ಏನಾಯ್ತು ನಿನ್ನ ರಾತ್ರಿ ಎಷ್ಟೊತ್ತಿಗೆ ಬಂದ್ರಿ? ಈಗ ತರಕಾರಿ ತಗೊಳಕ್ಕೆ ಎಷ್ಟು ಕಷ್ಟ ಆಯ್ತು ಅಂತ? ನಾನು 6 ಗಂಟೆ ಆಚೆ ಹೋಗಿದ್ದೀನಿ, 8 ಗಂಟೆ ಬರೋಷ್ಟಿಗೆ ಈ ತರ ಎಲ್ಲ ನೋಡಿದ್ದೀನಿ. ಹಂಗೆ ಒಳಗಡೆ ಆಗಿರಲಿಲ್ಲ, ಕಾರ್ನಲ್ಲೇ ಮಲ್ಕೊಂಡು ಮನೆಯವರು ಏನೋ ತರಕಾರಿ ಎಲ್ಲ ತಗೊಂಡು ಬಂದ್ರು. ಎಲ್ಲ ತಗೊಂಡೋಗಿ ಈಗ ಎಷ್ಟು ದಿವಸ ವಾಪಸ್ ಹೋಗಿದ್ದೀನೋ ಗೊತ್ತಿಲ್ಲಲ್ಲ. ಅದೇ ತಗೊಂಡು ತರಕಾರಿ ಎಲ್ಲ ತಗೊಂಡ್ ಬಂದಿದ್ದೀರಿ, ಮಾರ್ಕೆಟ್ ಎಲ್ಲ ತಗೊಂಡು ಬಂದಿದ್ದೆ. ನಂಗೆ ನೋಡ್ಬೋದು ನಾವಿಲ್ಲಿ ಮೊಟ್ಟೆ, ಟೊಮೆಟೊ, ಮೆಣಸಿನಕಾಯಿ, ಬೆಂಡೆಕಾಯಿ, ಅಂದ್ರೆ ಒಂದು ಅಗತ್ಯ ಒಂದು ವಾರಕ್ಕೆ ಏನು ಬೇಕು ಎಲ್ಲ ತಗೊಂಡು ಬಂದಿದ್ದೀನಿ. ಒಂದು ವಾರಕ್ಕೆ ಏನೇನ್ ಬೇಕು ತರಕಾರಿ ಎಲ್ಲ ತಗೊಂಡು. ಏನು ಈ ಪರಿಸ್ಥಿತಿ ನೋಡಿ ಆ ತರ ಇದೆ, ಯಾವಾಗ ಕಡಿಮೆ ಆಗೋದು ಗೊತ್ತಾಗ್ತಾ ಇಲ್ಲ. ನಿನ್ನೆ ರಾತ್ರಿಯಿಂದ ನೀವು ಬಂದೇ ಇಲ್ಲ ಹೊರಗಡೆ? ಹೊರಗಡೆ ಬಂದೇ ಇಲ್ಲ, ಕಾರ್ನಲ್ಲಿ ಆಗಿಲ್ಲ, ಕಾರ್ನಲ್ಲಿ ಮಲ್ಕೊಂಡಿದ್ದೀನಿ. ಏನ್ ಸರ್ ಇದು ಫುಲ್ ನೀರು ತುಂಬಿಕೊಂಡಿದ್ರಿ ಇಡೀ ಅಪಾರ್ಟ್ಮೆಂಟ್ಗೆ? ವಾಲ್ ಬಿದ್ದು ಹೋದ್ರೆ ಅದರಿಂದ ಬಂದಿದೆ. ಏನು ಇಲ್ಲೇ ವಾಸ ಮಾಡ್ತಾ ಇದ್ವಿ 10 ವರ್ಷದಿಂದ, ಇಲ್ಲೇ ಇರಬೇಕು, ಹಿಂಗೆ ಜೀವನ ಮಾಡಬೇಕು. ಗೌರ್ಮೆಂಟ್ ಹೆಲ್ಪ್ ಮಾಡಿದ್ರೆ ಶಾಶ್ವತ ಸೊಲ್ಯೂಷನ್ ಬೇಕು ಇದಕ್ಕೆ. ಈ ಒಂದು ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ನಿವಾಸಿಗಳು ಪರದಾಡುವಂತ ಸ್ಥಿತಿ ಇಲ್ಲಿ ಇರುವಂತದ್ದು. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 18. ಬೆಂಗಳೂರಿನ ಬಿನ್ನಿಪೇಟೆಯಲ್ಲಿ ಮಳೆ ಅವಾಂತರವನ್ನ ಸೃಷ್ಟಿ ಮಾಡಿರುವಂತದ್ದು. ಪಾರ್ಕ್ ವೇಸ್ಟ್ ಅಪಾರ್ಟ್ಮೆಂಟ್ ಗೋಡೆ ಕುಸಿತ ಆಗಿದೆ. ಗೋಡೆ ಬಿದ್ದು 10ಕ್ಕೂ ಹೆಚ್ಚು ಬೈಕ್ಗಳು ಜಖಮ್ಮಾಗಿದೆ. ಬೆಂಗಳೂರಿನ ಬಿನ್ನಿಪೇಟೆಯಲ್ಲಿ ನಡೆದಿರುವಂತಹ ಒಂದು ಘಟನೆ. ಬೆಂಗಳೂರಿನಲ್ಲಿ ಸರಿಯಾಗಿ ಧಾರಾಕಾರವಾಗಂತೂ ನಿರಂತರವಾಗಿ ಮಳೆ ಬಂದ್ಬಿಡ್ತು ಒಂದು 2-3 ಗಂಟೆಗಳ ಕಾಲ. ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ ಗೋಡೆ ಕುಸಿತ ಆಗಿ 10ಕ್ಕೂ ಹೆಚ್ಚು ಬೈಕ್ಗಳು ಜಖಮ್ಮಾಗಿದೆ. ಆ ಗೋಡೆ ಸೀದಾ ಆ ಬೈಕ್ಗಳು ನಿಂತಿತ್ತಲ್ಲ, ಪಾರ್ಕಿಂಗ್ ಅಲ್ಲಿ ನಿಂತಿತ್ತು ಅಂತ ಕಾಣಿಸುತ್ತೆ, ಅವೆಲ್ಲವೂ ಕೂಡ ಜಖಮ್ ಆಗೋಗಿದೆ. ಆ ದೃಶ್ಯಾವಳಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ, ಹೇಗಾಗಿದೆ ಅಲ್ಲಿನ ಪರಿಸ್ಥಿತಿ ಅನ್ನುವಂಥದ್ದನ್ನ ನೋಡ್ಬೋದು. ಪಕ್ಕದಲ್ಲೇ ನಿಲ್ಸಿದ್ದಂತ ಗಾಡಿಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗೋಗಿದೆ. ಇನ್ಶೂರೆನ್ಸ್ ಇದ್ರೆ ಓಕೆ, ಇಲ್ಲ ಅಂದ್ರೆ ಮುಗಿದ ಕತೆ. ಎಲ್ಲ ಕೈಯಿಂದ ಸುರಿಬೇಕಾಗುತ್ತೆ. ಅದನ್ನ ಕೈಯಿಂದ ಸುರಿಯೋ ಬದಲು ಹೊಸ ಬೈಕೇ ತಗೊಂಡ್ಬಿಡ್ಬೋದು, ಹಂಗಾಗೋಗಿದೆ ಪರಿಸ್ಥಿತಿ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ನಿಮ್ಮ ಸ್ಕ್ರೀನ್ ನ ಎಡಭಾಗದ ದೃಶ್ಯಾವಳಿ ಗಮನಿಸಬಹುದು. ಆ ನೀರೆಲ್ಲ ತುಂಬಿಕೊಂಡು ಓವರ್ ಫ್ಲೋ ಯಾವ ರೀತಿಯಾಗಾಯ್ತು, ಜೋರಾಗಿ ಹೊಡ್ಕೊಂಡು ನಂತರ ಕಾಂಪೌಂಡ್ ಅಲ್ಲಿ ಅಲ್ಲಿದ್ದಂತ ಬೈಕ್ಗಳ ಮೇಲೆ ಬಿದ್ದಿರುವಂತದ್ದು. ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗಿದೆ ನೋಡಿ. ನೀರೆಲ್ಲ ಫುಲ್ ತುಂಬಿಕೊಳ್ತು, ಗೊಚ್ಚೆ ನೀರು, ಅದು ನೋಡಿದ್ರೆ ಕಾಣಿಸ್ತಾ ಇದೆ, ಫುಲ್ ಗೊಚ್ಚೆ ನೀರು. ಅದು ಫುಲ್ಲು ನೀರೆಲ್ಲ ತುಂಬಿಕೊಂಡಾದ್ಮೇಲೆ ಬ್ಲಾಸ್ಟ್ ಆಗಿ ಹೋಗಿದೆ. ಆ ಕಾಂಪೌಂಡ್ ತಡ್ಕೊಳ್ಬೇಕಲ್ಲ, ಶಕ್ತಿ ಇರ್ಬೇಕಲ್ಲ, ಫುಲ್ ಹೊಡ್ಕೊಂಡ್ಬಿಟ್ಟಿದೆ. ಸೊ ಈ ಸಂದರ್ಭದಲ್ಲಿ ಕಾಂಪೌಂಡು ಅಲ್ಲಿದ್ದಂತ ಬೈಕ್ಗಳ ಮೇಲೆಲ್ಲ ಬಿದ್ದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಅಲ್ಲೊಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಕಳೆದ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ಭಾರಿ ಅನಾಹುತಗಳು ಸಂಭವಿಸಿರುವಂತದ್ದು. ಅದರಲ್ಲೂ ಕೂಡ ಅಷ್ಟೇ ಬಿನ್ನಿಪೇಟೆಯಲ್ಲಿ ಅಪಾರ್ಟ್ಮೆಂಟ್ ಒಂದರ ತಡೆಗೋಡೆ ಕುಸಿದಂತಹ ಪರಿಣಾಮವಾಗಿ ದೊಡ್ಡ ಮಟ್ಟದ ಒಂದು ಅವಾಂತರವೇ ಸೃಷ್ಟಿಯಾಗಿದೆ. ಇಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ, ಇದು ಬಿನ್ನಿಪೇಟೆಯಲ್ಲಿರುವಂತಹ ಒಂದು ಅಪಾರ್ಟ್ಮೆಂಟ್ ನ ಗೋಡೆ ಇದು. ಯಾಕಂದ್ರೆ ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಮಳೆಯ ನೀರು ಬಂದಂತಹ ರಭಸಕ್ಕೆ ಕಂಪ್ಲೀಟ್ ಆಗಿ ಈ ಒಂದು ಗೋಡೆ ಎಲ್ಲವೂ ಕೂಡ ಈಗಾಗಲೇ ಜಖಮ್ ಆಗಿದೆ. ಜೊತೆಗೆ ಗೋಡೆ ಬಿದ್ದಂತಹ ಪರಿಣಾಮವಾಗಿ ಆ ಒಂದು ಅಪಾರ್ಟ್ಮೆಂಟ್ ನ ಒಳಗಡೆ ಇದ್ದಂತಹ ಸಂಪೂರ್ಣವಾದಂತಹ ನೀರು ಈ ಒಂದು ರಸ್ತೆಗೆ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿದ್ದಂತಹ ಬೈಕ್ಗಳು ಸುಮಾರು 20ಕ್ಕೂ ಅಧಿಕ ಬೈಕ್ಗಳು ಇಲ್ಲಿ ನಿಲ್ಲಿಸಿ ಪಾರ್ಕಿಂಗ್ ಮಾಡಲಾಗಿತ್ತು. ಆ ಎಲ್ಲಾ ಬೈಕ್ಗಳು ಕೂಡ ಅಷ್ಟೇ ಸಂಪೂರ್ಣವಾಗಿ ಜಖಮ್ ಆಗಿದೆ. ಆ ಒಂದು ಗೋಡೆಯು ಕೂಡ ಅಷ್ಟೇ ಬಿದ್ದಂತಹ ಪರಿಣಾಮ ಮತ್ತು ಮಳೆಯ ನೀರು ಬಂದಂತಹ ಹಿನ್ನೆಲೆಯಲ್ಲಿ ಈ ಒಂದು ರೋಡ್ಗೆ ಒಂದು ಗೋಡೆ ಬಿದ್ದಿದೆ. ಸದ್ಯಕ್ಕೆ ಇಲ್ಲಿ ನಿಂತಿದ್ದಂತಹ ಬೈಕ್ಗಳೆಲ್ಲವನ್ನು ಕೂಡ ನೀವು ನೋಡ್ತಾ ಇರಬಹುದು. ಒಂದು ಡಿಯೋ ಬೈಕ್ ನ ಮೇಲೆ ಸಂಪೂರ್ಣವಾಗಿ ತಡೆಗೋಡೆ ಬಿದ್ದಿದೆ, ಸಂಪೂರ್ಣವಾಗಿ ಬೈಕ್ ಜಖಮ್ ಆಗಿರುವಂತದ್ದು. ಇನ್ನೊಂದು ಮುಂಭಾಗದಲ್ಲಿ ನಿಲ್ಲಿಸುವಂತ ಸುಮಾರು 6-7 ಬೈಕ್ಗಳೆಲ್ಲವೂ ಕೂಡ ಈಗಾಗಲೇ ಜಖಮ್ ಆಗಿದೆ. ಜೊತೆಗೆ ಇಲ್ಲಿ ಮುಂದ್ಗಡೆ ಒಂದಷ್ಟು ಮನೆಗಳು ಕೂಡ ಇದೆ. ಆ ಒಂದು ಮನೆಗಳಲ್ಲಿರುವಂತವರು ಹೊರಗಡೆ ಬರೋದಕ್ಕೂ ಕೂಡ ಅಷ್ಟೇ ಒಂದು ರೀತಿ ಸಂಕಷ್ಟ ಪಡುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ಎದುರಾಗಿರುವಂತಹದ್ದು. ಕರೆಂಟ್ ಅನ್ನೆಲ್ಲವನ್ನು ಕೂಡ ಈಗಾಗಲೇ ಕಟ್ ಮಾಡಲಾಗಿದೆ. ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಈಗಾಗಲೇ ಒಂದು ಲೈಟ್ ಕಂಬ ಕೂಡ ಉರುಳಿ ಬಿದ್ದಿರುವಂತಹದ್ದು. ಯಾಕಂದ್ರೆ ಲೈಟ್ ಕಂಬ ಬಿದ್ದಂತ ಹಿನ್ನೆಲೆಯಲ್ಲಿ ಬೇರೆ ರೀತಿಯಂತ ಅನಾಹುತಗಳಾಗಬಾರದು ಅಂತ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಕಂಪ್ಲೀಟ್ ಆಗಿ ಕರೆಂಟ್ ಎಲ್ಲವನ್ನು ಕೂಡ ಅಷ್ಟೇ ತೆಗೆದಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ರಾತ್ರಿಯಿಂದ ಕರೆಂಟ್ ಇಲ್ಲದೆ ಮನೆಯಲ್ಲಿದ್ದಂತಹ ಸಾಕಷ್ಟು ಜನರು ಪರದಾಡುವಂತಹ ಸ್ಥಿತಿ ಕೂಡ ಈಗಾಗಲೇ ನಿರ್ಮಾಣ ಆಗಿರುವಂತದ್ದು. ಯಾಕಂದ್ರೆ ಅವರೆಲ್ಲರೂ ಕೂಡ ಅಷ್ಟೇ ಹೊರಗಡೆ ಬರಬೇಕಂದ್ರೂ ಕೂಡ ಅಷ್ಟೇ ರೋಡ್ ನಲ್ಲಿ ಬರೋದಕ್ಕಾಗೋದಿಲ್ಲ. ಆ ರೀತಿಯಾಗಿ ಗೋಡೆ ಒಂದು ಕಡೆ ಬಿದ್ದಿದೆ, ಮತ್ತೊಂದು ಕಡೆ ಕಂಪ್ಲೀಟ್ ಆಗಿ ಕೆಸರುಮಯ ಆಗಿರುವಂತದ್ದು. ರೋಡಲ್ಲಿ ಬರೋದಕ್ಕೂ ಕೂಡ ಅಷ್ಟೇ ಭಯ ಪಡುವಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ರಾತ್ರಿಯಿಂದ ಕರೆಂಟ್ ಇಲ್ಲದೆ ಕೂಡ ಅಷ್ಟೇ ಈ ಒಂದು ಏರಿಯಾದ ಜನರು ಕಂಗಾಲಾಗಿರುವಂತದ್ದು. ನೀವು ದೃಶ್ಯದಲ್ಲೂ ನೀವು ನೋಡ್ತಾ ಇರಬಹುದು, ರೋಡ್ ಯಾವ ರೀತಿಯಾಗಿ ಕೆಸರುಮಯ ಆಗಿದೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಅಷ್ಟೇ ನಡೆಯೋಕ್ಕೂ ಕೂಡ ಆಗೋದಿಲ್ಲ. ಒಂದ್ ವೇಳೆ ನಡ್ಕೊಂಡು ಬಂದ್ರೂ ಕೂಡ ಅಷ್ಟೇ ಜಾರಿ ಬೀಳುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಕೂಡ ಆಗಿರುವಂತಹದ್ದು.
ಇನ್ನು ಸ್ಥಳೀಯರೆಲ್ಲರೂ ಕೂಡ ಅಷ್ಟೇ ಅಧಿಕಾರಿಗಳು ಮತ್ತು ಆ ಒಂದು ಅಪಾರ್ಟ್ಮೆಂಟ್ ನ ಮ್ಯಾನೇಜ್ಮೆಂಟ್ ಇಂದ ಅದರ ವಿರುದ್ಧ ಆಕ್ರೋಶವನ್ನು ಕೂಡ ಈಗಾಗಲೇ ಹೊರ ಹಾಕ್ತಿರುವಂತದ್ದು. ಕಾರಣ ಏನು ಅಂತಂದ್ರೆ ಸರಿಯಾದ ರೀತಿಯಂತ ವ್ಯವಸ್ಥೆಗಳನ್ನ ಮಾಡಿಕೊಳ್ಳದೆ ಅಪಾರ್ಟ್ಮೆಂಟ್ ಅನ್ನು ನಿರ್ಮಾಣ ಮಾಡಿದರೆ ಅದು ಒಂದು ಅಪಾರ್ಟ್ಮೆಂಟ್ ನ ನೀರು ಹೊರಗಡೆ ಬರೋದ್ರಿಂದ ಸಾಕಷ್ಟು ರೀತಿಯಂತ ಒಂದು ಸಮಸ್ಯೆಗಳು ಇವತ್ತು ಎದುರಾಗ್ತಿದೆ. ಆದ್ರೂ ಕೂಡ ಅಷ್ಟೇ ಸಂಬಂಧಪಟ್ಟಂತವ್ರು ಯಾರು ಕೂಡ ಏನು ಕ್ರಮವನ್ನ ಜರುಗಿಸ್ತಿಲ್ಲ ಅನ್ನುವಂತ ಒಂದು ಆರೋಪವನ್ನು ಕೂಡ ಈಗಾಗಲೇ ಇಲ್ಲಿನ ಸ್ಥಳೀಯರು ಕೂಡ ಮಾಡ್ತಿರುವಂತದ್ದು. ಒಂದು CCTV ನೋಡಿದ್ವಿ ನಾವು, ಜಸ್ಟ್ ಮಿಸ್ ಅವರ ಬೈಕ್ ನಿಲ್ಸಿ ನೇನು ಹೋಗೋ ಅಷ್ಟರಲ್ಲಿ ಒಂದು ಪ್ರವಾಹದ ರೀತಿಯಲ್ಲಿ ನೀರು ಬಂದು ಎಲ್ಲ ಕೊಚ್ಕೊಂಡು ಹೋಗಿರುವಂತದ್ದು. ಎಷ್ಟು ಬೈಕ್ ಡ್ಯಾಮೇಜ್ ಆಗಿದೆ. ನೈಟ್ ಇಂದನೂ ಕೂಡ ಅಷ್ಟೇ ಅಲ್ಲಿ ಈ ರೋಡ್ ಅಲ್ಲಿ ಇರುವಂತವ್ರು ಹೊರಗಡೆ ಕೂಡ ಬರೋದಕ್ಕಾಗ್ತಿಲ್ಲ. ಆಗ್ಲಿಲ್ಲ ಸರ್, ಬರಕ್ ಯಾರಿಗೂ ಬರಕ್ ಆಗ್ಲಿಲ್ಲ. ನಾವೇನೆ ಮನೆಯೊಳಗೆ ಬ್ಲಾಕ್ ಆಗಿ ಈಗಷ್ಟೇ ನಮ್ಗೆ ಆಚೆ ಬರಕ್ ಆಗಿದ್ದು. ಸ್ವಲ್ಪ ನೈಟ್ ಆ ಕಡೆ ಒಂದ್ ಸ್ವಲ್ಪ ಕ್ಲೀನ್ ಮಾಡೋರು, ಇಲ್ಲೆಲ್ಲ ಯಾವ್ದು ಕ್ಲೀನ್, ನಾವು ಗೇಟ್ ತೆಗೆದು ಆಚೆ ಬರಕ್ಕೂ ಆಗ್ಲಿಲ್ಲ. ನಮ್ಗೆ ಆ ತರ ತೊಂದರೆ ಆಗಿತ್ತು. ನಮ್ಗೆ ಭಯ ಆಗಿತ್ತು. ತೊಂದರೆಗಿಂತ ಭಯ, ಏನಾಗುತ್ತೋ ಮುಂದಕ್ಕೆ ಇದು ಫುಲ್ ಆಗಿ ಬಿದ್ರೆ ಏನಾಗುತ್ತೋ ಅನ್ನೋ ತರ ನಮಗೆಲ್ಲ ತುಂಬಾ ಭಯವಾಗೇ ಇತ್ತು ರಾತ್ರಿ ಎಲ್ಲ. ರಾತ್ರಿ ಎಷ್ಟೊಂದು ಕರೆಂಟ್ ತೆಗೆದ್ರು, ಇನ್ನೂ ಕೂಡ ಕರೆಂಟ್ ಕೊಟ್ಟಿಲ್ವಾ ಹೇಗೆ ಅಂತ? ಕರೆಂಟ್ ಇನ್ನ ಕೊಟ್ಟಿಲ್ಲ ಸರ್, ಇದು ಕಂಬ ಹಿಂಗಿದೆಯಲ್ಲ, ಹಂಗಾಗಿ ನಾವು ಅದ್ರ ಬಗ್ಗೆ ಯಾವ್ದು ಡಿಸ್ಕಸ್ ಮಾಡಿಲ್ಲ ಅವ್ರ ಹತ್ರ. ಓಕೆ, ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಿರುವಂತಹದ್ದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. ಇನ್ನು ಗದಗ ಜಿಲ್ಲೆಯಲ್ಲಿ ಭಾರಿ ಮಳೆಯ ಅವಾಂತರ, ಕಾಲುವೆ ನೀರು ನುಗ್ಗಿ ಈರುಳ್ಳಿ ಬೆಳೆ ನಾಶ ಆಗ್ಬಿಟ್ಟಿದೆ. ಮುಂಡರಗಿಯ ಡಂಬಳ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಧಾರಾಕಾರವಾಗಿ ಮಳೆ ಸುರಿದಿರುವಂತಹ ಕಾರಣಕ್ಕೋಸ್ಕರ ಬೆಳೆ ಸರ್ವನಾಶ ಆಗೋಗ್ಬಿಟ್ಟಿದೆ. ಅಲ್ಲಿ ಗದಗ ಜಿಲ್ಲೆಯಲ್ಲಿ ಭಾರಿ ಮಳೆಯ ಅವಾಂತರ ಸೃಷ್ಟಿಯಾಗಿದೆ. ಕಾಲುವೆ ನೀರು ನುಗ್ಗಿ ಈರುಳ್ಳಿ ಬೆಳೆ ನಾಶ ಆಗಿರುವಂಥದ್ದು. ಅದರಲ್ಲೂ ಫುಲ್ ಕೋಲ್ಡ್ ಆಗಿಬಿಟ್ರೆ ಮುಗಿತು ಕತೆ. ಈರುಳ್ಳಿದು ಕೊಳ್ತೋಗ್ಬಿಡುತ್ತೆ ಅಲ್ಲೇನೆ, ಹಾಗೆ ಆಗೋಗ್ಬಿಟ್ಟಿರುವಂಥದ್ದು. ನೀರು ನುಗ್ಗಿದೆ, ಅದೆಲ್ಲವೂ ಕೂಡ ಜಮೀನು ಜಲಾವೃತ ಆದಂಥ ಹಿನ್ನೆಲೆಯಲ್ಲಿ ಈರುಳ್ಳಿ ಬೆಳೆ ನಾಶ ಆಗಿದೆ. ಕಟಾವು ಮಾಡಲಿಕ್ಕೆ ಈರುಳ್ಳಿ ರಾಶಿ ಹಾಕಿದ್ರು. ಈರುಳ್ಳಿ ರಾಶಿಗೆ ಕಾಲುವೆ ನೀರು ನುಗ್ಗಿ ಬೆಳೆ ನಾಶ ಆಗಿದೆ. ನೀರಾವರಿ ಇಲಾಖೆ ನಿರ್ಲಕ್ಷ್ಯಕ್ಕೆ ಬೆಳೆ ನೀರು ಪಾಲಾಗಿದೆ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಲುವೆ ಬ್ಲಾಕ್ ಆಗಿ ರಸ್ತೆಗೆ ನೀರು ನುಗ್ಗಿತ್ತು. ಇಷ್ಟಾದರೂ ಕೂಡ ಕಾಲುವೆ ಸ್ವಚ್ಛಗೊಳಿಸಿರಲಿಲ್ಲ. ಅಪಾರ ಪ್ರಮಾಣದ ನೀರು ಹರಿತಾ ಇದ್ರೂ ಕೂಡ ನೀರು ನಿಲ್ಲಿಸಲಿಕ್ಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸ್ಥಳೀಯರು ನೀರಾವರಿ ಇಲಾಖೆಗೆ ಹಿಡಿಶಾಪವನ್ನು ಹಾಕಿದ್ದಾರೆ. ಬೆಳೆ ನಾಶಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಕೂಡ ರೈತರು ಒತ್ತಾಯವನ್ನು ಮಾಡಿದ್ದಾರೆ. ಪರಿಹಾರ ಕೊಡಬೇಕು. ವರ್ಷಾನ್ಗಟ್ಲೆ ದುಡಿದ್ರಿ 300-350 ರೂಪಾಯಿ ಪಗಾರ ಕೊಟ್ಟು ಈ ನೀರ್ ಬಿಟ್ರ ಮತ್ತ ರೈತ ಏನ್ ಮುಂದಾಗ್ಬೇಕ್ರಿ? ಇದು ಏನಾಗೈತ್ರಿ? ಅಲ್ರಿ ನೋಡ್ರಿ, ಉಳ್ಳಾಗಡ್ಡಿ ಕಾಲುವೆ ನೀರ್ ಹತ್ತಿ ಇಷ್ಟು ಎಲ್ಲ ನೀರ 4 ಗಾಡಿ ಉಳ್ಳಾಗಡ್ಡಿ ರೀ ಇಷ್ಟು ನೀರಾಗ ನಿಂತೈತ್ರಿ. ಎಲ್ಲ ಹೆಚ್ಚಿದ್ರೇನ್ರಲ್ಲ? ಈಗ ಹೆಚ್ಚಿ ಆಳ ಆರ್ಸಾಕತ್ತೇವ್ರಿ. ಈಗ ಮಾರ್ಕೆಟ್ ಕಳಿಸ್ತಿದ್ರಿ? ಮಾರ್ಕೆಟ್ ಕಳಿಸ್ಬೇಕಂತ ರೆಡಿ ಮಾಡಾಕತ್ತೀವಿ. ಮತ್ತೆ ಇಷ್ಟು ನೀರ ಯಾರು ಇದನ್ನ ಯಾರು ತಗೊಂತಾರ ಈಗ? ಮತ್ತೆ ಹೆಂಗ್ರಿ? ಅದಕ್ಕೆ ಏನ್ ಮಾಡ್ತಾರ ನೋಡ್ರಿ ಮತ್ತೆ ಪರಿಹಾರನ. ಉಳ್ಳಾಗಡ್ಡಿ ಹೊಲದಲ್ಲಿ ತೊಗೊಂಬಂದು ರಾಶಿ ಮಾಡಾಕತ್ತೀವಿ. ಈ ಪರಿ ಕಾಲುವೆ ನೀರು ತೊಗೊಂಬಂದು ಇಲ್ಲಿ ಹಿಂಗತ್ತೆ ಮಾಡಿದ್ದಾರೆ. ಈ ಸರ್ಕಾರನೇ ಇದಕ್ಕೆ ಹೊನವಾರಿ, ಇದಕ್ಕೆ ಸರ್ಕಾರನೇ ಪರಿಹಾರ ಕೊಡಬೇಕು. ಏನಾಗೈತ್ರಿ? ಉಳ್ಳಾಗಡ್ಡಿ ಎಲ್ಲ ರಾಶಿ ಒಕ್ಕಿ ಮಾಡಿದೀವಿ. ಇದನ್ನ ಮಾಡಿ ಇದೆಲ್ಲ ನೀರು ಕಾಲುವೆ ನೀರು ಪೂರ ರೋಡಲ್ಲಿ ಬಂದು ಕನ್ನದಲ್ಲಿ ಹೊಕ್ಕೊಂಡಿದೆ. ಕನ್ನದಲ್ಲಿ ಹೊಕ್ಕೊಂಡಿದ್ದಕ್ಕೆ ಅವೆಲ್ಲ ಪೀಕ್ ಎಲ್ಲ ನಮ್ದು ರಾಶಿ ಎಲ್ಲ ಹಾಳಾಗಿದೆ. ಹಾಳಾಗಿದ್ದಕ್ಕೆ ಇದಕ್ಕೆಲ್ಲ ಸರ್ಕಾರನ ಹೊಣೆಯಾರ. ಇದಕ್ಕೆಲ್ಲ ಮಾಜಿ ಶಾಸಕ ಮೊಹಿದ್ದೀನ್ ಬಾಬಾ ಸಹೋದರ ನಾಪತ್ತೆ ಆಗಿದ್ದಾರೆ. ನಾಪತ್ತೆ ಆದಂತ ಮುಮ್ತಾಜ್ ಅಲಿಗಾಗಿ ನದಿಯಲ್ಲಿ ಶೋಧವನ್ನ ಮಾಡಲಾಗ್ತಾ ಇದೆ. ಫಲ್ಗುಣಿ ನದಿಯಲ್ಲಿ ಮುಮ್ತಾಜ್ ಅಲಿಗಾಗಿ ಹುಡುಕಾಟವನ್ನ ಮಾಡಲಾಗ್ತಾ ಇರುವಂಥದ್ದು. ನಾಪತ್ತೆ ಆಗಿರುವಂಥ ಹಿನ್ನೆಲೆಯಲ್ಲಿ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಆದರೆ ಇದುವರೆಗೂ ಪತ್ತೆ ಆಗಿಲ್ಲ. SDRF, NDRF, ಕೋಸ್ಟ್ ಗಾರ್ಡ್ ಸಿಬ್ಬಂದಿಯಿಂದ ಶೋಧವನ್ನ ಮಾಡಲಾಗ್ತದೆ. ಮೂರು ಟೀಮ್ನವರು, ಇಲಾಖೆಯವರು ಅಲ್ಲಿ ಶೋಧವನ್ನ ಮಾಡ್ತಾ ಇದ್ದಾರೆ. ಸಿಬ್ಬಂದಿಗೆ ಸಾಥ್ ಕೊಟ್ಟಿರುವಂಥದ್ದು ಮುಳುಗು ತಜ್ಞ ಈಶ್ವರ್ ಮಲ್ಪೆ. ನದಿಯಲ್ಲಿ ಮುಳುಗಿ ಮುಮ್ತಾಜ್ ಅಲಿಗಾಗಿ ಹುಡುಕಾಟವನ್ನ ಮುಂದುವರಿಸಲಾಗಿದೆ. ಮುಂಜಾನೆ 3 ಗಂಟೆಗೆ ಮನೆಯಿಂದ ಹೊರಟಿದ್ದಂಥ ಮುಮ್ತಾಜ್ ಅಲಿ ಬೆಳಗ್ಗೆ 5 ಗಂಟೆಗೆ ಕೂಳೂರು ಸೇತುವೆ ಮೇಲೆ ಮುಮ್ತಾಜ್ ಕಾರು ಪತ್ತೆಯಾಗಿದೆ. ಡ್ಯಾಮೇಜ್ ಆದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂಥದ್ದು ಮುಮ್ತಾಜ್ BMW ಕಾರು. ವಿವಿಧ ಉದ್ಯಮ ಮತ್ತು ಮಸೀದಿ ಕಮಿಟಿಗಳಲ್ಲಿ ತೊಡಗಿಸಿಕೊಂಡಂಥ ಮುಮ್ತಾಜ್ ಅಲಿ ಈಗ ಅಲ್ಲಿ ಸಾವನ್ನಪ್ಪಿದಾರಾ, ಏನು ಎತ್ತ, ಇದೆಲ್ಲದ್ರ ಬಗ್ಗೆನೂ ಕೂಡ ಪರಿಶೀಲನೆ ಮಾಡಲಾಗ್ತದೆ. ಮುಳುಗು ತಜ್ಞರು ಕೂಡ ಅಲ್ಲಿ ನೋಡ್ತಾ ಇದ್ದಾರೆ ಇದರ ಇಲ್ವಾ ಅಂತ. ನೋಡಿ ಅದು ಕಾರ್ ಯಾವ ರೀತಿಯಾಗಿ ಡ್ಯಾಮೇಜ್ ಆಗಿದೆ ಅಂತ. BMW ಕಾರ್ ಇವರು ಗುದ್ದಿ ನಂತರ ಹೋಗಿ ಏನಾದರೂ ಅಲ್ಲಿ ಆ ಒಂದು ನದಿಯಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರಾ ಏನೋ ಗೊತ್ತಿಲ್ಲ. ಇನ್ನು ನಾಪತ್ತೆ ಆದಂಥ ಮುಮ್ತಾಜ್ ಅಲಿಗಾಗಿ ಹೇಗೆ ಶೋಧ ಮಾಡಲಾಗ್ತಾ ಇದೆ ಅಂತ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್ ಶೆಟ್ಟಿ ಅಲ್ಲಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಬ.
ಮಂಗಳೂರು ಉತ್ತರ ಕ್ಷೇತ್ರದ ಮಾಜಿ ಶಾಸಕ ಮೊಯ್ದೀನ್ ಬಾವ್ ಅವರ ಸಹೋದರ ಮಮತಾಜ್ ಬಾವ್ ಆಲಿ ಅವರು ಇವತ್ತು ಬೆಳಗಿನಿಂದ ನಾಪತ್ತೆಯಾಗಿದ್ದಾರೆ. ಅವರ ಕಾರು ಮಂಗಳೂರಿನ ಕೂಳೂರಿನ ಪಳ್ಗುನಿ ಸೇತುವೆ ಮುಂಭಾಗ ಸಿಕ್ಕಿರುವಂಥದ್ದು. ಹಾಗಾಗಿ ಅವರು ನದಿಗೆ ಹಾರಿರುವ ಶಂಕೆ ವ್ಯಕ್ತ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಕೋಸ್ಟ್ ಗಾರ್ಡ್ ಮತ್ತು SDRF, NDRF ಮತ್ತು ಖ್ಯಾತ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರ ತಂಡ ನದಿಯಲ್ಲಿ ಹುಡುಕಾಟವನ್ನ ಮಾಡ್ತಾ ಇದೆ. ಬೆಳಗ್ಗೆ ಸುಮಾರು 3 ಗಂಟೆಗೆ ಅವರು ಮನೆಯಿಂದ ಹೊರಟಿದ್ದು ಸುಮಾರು 5 ಗಂಟೆ ವೇಳೆಗೆ ಕೂಳೂರು ಸೇತುವೆ ಬಳಿ ಅವರ BMW ಕಾರು ಪತ್ತೆಯಾಗಿದೆ. ಹಾಗಾಗಿ ಇದನ್ನ ಮೊದಲು ಪತ್ತೆ ಹಚ್ಚಿದಂತ ಅವರ ಮಗಳು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆನಂತರವಾಗಿ ನಿರಂತರವಾಗಿ ನದಿಯಲ್ಲಿ ಶೋಧ ಕಾರ್ಯ ಕೂಡ ಆಗ್ತಾ ಇರುವಂಥದ್ದು. ಈಗಾಗಲೇ ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮತ್ತು ಸಹಿತ ಅಧಿಕಾರಿಗಳ ತಂಡ ಭೇಟಿ ನೀಡಿದೆ. SDRF, NDRF ಮತ್ತು ಕೋಸ್ಟ್ ಗಾರ್ಡ್ನ ತಂಡ ಸತತವಾಗಿ ಹುಡುಕಾಟವನ್ನ ಮಾಡ್ತಾ ಇದೆ. ಈ ಘಟನೆಗೆ ಏನು ಕಾರಣ ಅನ್ನೋದು ಸದ್ಯಕ್ಕೆ ತಿಳಿದು ಬಂದಿಲ್ಲ. ಒಂದು ಮಾಹಿತಿಯ ಪ್ರಕಾರವಾಗಿ ಮನೆಯಲ್ಲಿ ಕೌಟುಂಬಿಕ ಸಮಸ್ಯೆಯಿಂದಾಗಿ ಈ ರೀತಿಯ ನಿರ್ಧಾರವನ್ನು ಅವರು ಕೈಗೊಂಡಿದ್ದಾರೆ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿರುವಂಥದ್ದು. ಮಂಗಳೂರು ಉತ್ತರ ಕ್ಷೇತ್ರದ ಮಾಜಿ ಶಾಸಕ ಮೊಯ್ದೀನ್ ಬಾವ್ ಅವರು ಬೆಳಗಿನ ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಪಲ್ಗುಣಿ ನದಿಯಲ್ಲಿ ಅಧಿಕಾರಿಗಳ ತಂಡ ಸತತವಾಗಿ ಪರಿಶೀಲನೆಯನ್ನು ಮಾಡ್ತಾ ಇದೆ. BMW ಕಾರು ಅಪಘಾತದ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂಥದ್ದು. ಮೇಲ್ಭಾಗದಲ್ಲಿ ಕಾಣಿಸ್ತಾ ಇದ್ದೀರಿ, ಅದು ಉಡುಪಿಯಿಂದ ಮಂಗಳೂರಿಗೆ ಬರುವಂತಹ ಕೂಳೂರು ಸೇತುವೆ 3ನೇ ಕಮಾನ್ ಬಳಿ ಅವರ ಕಾರು ಡಿಕ್ಕಿ ಆಗಿದೆ ಅನ್ನೋದು ಈಗಾಗಲೇ FSL ಅಧಿಕಾರಿಗಳು ಕೂಡ ಹೇಳಿರುವಂಥದ್ದು. ಹಾಗಾಗಿ ಕಾರಿಂದ ಆಯಿಲ್ ಕೂಡ ಸೋರಿಕೆ ಆಗಿದೆ ಮತ್ತು ಕಮಾನಿಗೆ ಡಿಕ್ಕಿಯಾದ ಹಿನ್ನೆಲೆಯಲ್ಲಿ ಕಾರಿನ ಮುಂಭಾಗ ಸ್ವಲ್ಪ ಮಟ್ಟಿಗೆ ಹಾನಿಯಾಗಿದೆ. ಈ ನಿಟ್ಟಿನಲ್ಲಿ FSL ಅಧಿಕಾರಿಗಳು ಇಂಚಿಂಚಾಗಿ ಪರಿಶೀಲನೆ ಮಾಡಿದ್ದಾರೆ. ಅವರ ಕಾರ್ನಲ್ಲಿ ಮೊಬೈಲ್ ಮತ್ತು ಕಾರ್ ಕೀ ಪತ್ತೆಯಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಅವರ ಕಾಲ್ ಡೀಟೇಲ್ ಅನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಈಶ್ವರ್ ಮಲ್ಪೆ ಅವರು ಸದ್ಯ ಪಲ್ಗುಣಿ ನದಿಯಲ್ಲಿ ಮುಳುಗಿ ಅವರಿಗಾಗಿ ಹುಡುಕಾಟವನ್ನ ಕೂಡ ಮಾಡ್ತಾ ಇರುವಂಥದ್ದು. ಸತತವಾಗಿ ಈ ತಂಡಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಬೆಳಗಿನ ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ನದಿಯ ಹರಿವಿನ ಪ್ರಮಾಣವನ್ನ ನೋಡಿ ಯಾವ ಭಾಗದಲ್ಲಿ ಹುಡುಕಾಟವನ್ನ ಮಾಡಬೇಕು ಅನ್ನೋದನ್ನ ಈಗಾಗಲೇ ತಂಡಗಳು ನಿರ್ಧಾರವನ್ನ ಮಾಡಿದೆ. ಹಾಗಾಗಿ ಬೆಳಗಿನ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸೇತುವೆ ಮೇಲ್ಭಾಗದಿಂದ ಜನ ಬಂದು ನೋಡ್ತಾ ಇರೋದು. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಅವರು ಪ್ರಖ್ಯಾತರಾದಂತೂ ಸಮಾಜಮುಖಿ ಕಾರ್ಯಕ್ಕಾಗಿ. ಈ ನಿಟ್ಟಿನಲ್ಲಿ ಅವರು ಸಿಗ್ಲಿ ಅನ್ನೋದು ಎಲ್ಲರ ಆಶಯ ಕೂಡ ಅಷ್ಟೇ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. CM ಬರ್ತಾ ಇದ್ರು, ರೆಡ್ಡಿ ಡೋಂಟ್ ಕೇರ್. ಡಿವೈಡರ್ ಮೇಲೆ ಕಾರು ನುಗ್ಗಿಸಿದ ಗಾಲಿ. ಭದ್ರತಾ ವೈಫಲ್ಯ, ಯಾರ ಮೇಲೆ ಕ್ರಮ? ರಾಂಗ್ ರೂಟ್ ರೆಡ್ಡಿ. CM ಮೇಲೆ ಶಾಸಕ ಜನಾರ್ದನ್ ರೆಡ್ಡಿ ಫುಲ್ ರಾಂಗ್ ಆಗಿದ್ರು. CM ಕಾರ್ ಬರ್ತಾ ಇದ್ರು ಕೂಡ ರೆಡ್ಡಿ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ. ಗಂಗಾವತಿಯಲ್ಲಿ ರೂಲ್ಸ್ ಬ್ರೇಕ್ ಮಾಡಿರುವಂಥದ್ದು ಜನಾರ್ದನ ರೆಡ್ಡಿ, ಗಂಗಾವತಿಯ ಶಾಸಕ. ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಡಿವೈಡರ್ ದಾಟಿ ಹೋಗಿರುವಂಥದ್ದು ಜನಾರ್ದನ್ ರೆಡ್ಡಿ ಅವರು. ಆ ದೃಶ್ಯಾವಳಿಗಳು ಅಲ್ಲೇ ಇದ್ದಂಥ ಸ್ಥಳೀಯರು ಮೊಬೈಲಲ್ಲಿ ಸೆರೆ ಹಿಡಿದಿದ್ದಾರೆ. ಗಮನಿಸ್ಬೋದು, ಒಂದು ಕಡೆ ಮುಖ್ಯಮಂತ್ರಿಗಳ ಕಾರು ಹೋಗ್ತಾ ಇತ್ತು. ಸೊ ಹೀಗಾಗಿ ಅಲ್ಲಿ ಭದ್ರತೆಯನ್ನು ಕೊಡಲಾಗಿತ್ತು. ಈ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಡಿವೈಡರ್ ಅನ್ನ ದಾಟಿಸಿದ್ದಾರೆ. ತುಂಬ ಹೊತ್ತುಗಳ ಕಾಲ ಅಲ್ಲಿ ಯಾರಿಗೂ ಬಿಡ್ತಾ ಇರಲಿಲ್ಲ ರೋಡಲ್ಲಿ. ಕೊಪ್ಪಳದಿಂದ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ರು CM. ಗಂಗಾವತಿಯಲ್ಲಿ ಝೀರೋ ಟ್ರಾಫಿಕ್ ನಲ್ಲಿ ಬರ್ತಾ ಇದ್ರು ಮುಖ್ಯಮಂತ್ರಿಗಳು. CM ಎದುರಿಗೆ ಬರ್ತಾ ಇತ್ತು ಶಾಸಕ ಜನಾರ್ದನ್ ರೆಡ್ಡಿ ಅವರ ಕಾರು. 20 ನಿಮಿಷ ಕಾರ್ ತಡೆದು ನಿಲ್ಲಿಸಿದ್ರು ಪೊಲೀಸರು. CM ಪಾಸ್ ಆಗೋದು ತಡವಾಗಿದ್ದಕ್ಕೆ ರೆಡ್ಡಿ ಗರಂ ಆಗಿದ್ದಾರೆ. ಎಷ್ಟೋ ತನಕ ಅಂತ ಕಾಯ್ತಾರೆ, ಅವರು ಒಬ್ರು ಶಾಸಕರಲ್ವಾ. 20 ನಿಮಿಷ ಆದರೂ ಕಾಯಿಸಿದ್ದಾರೆ. ಅಲ್ಲಿ ಒಬ್ರನ್ನು ಓಡಾಡ್ಲಿಕ್ಕೆ ಬಿಟ್ಟಿಲ್ಲ CM ಭದ್ರತಾ ಸಿಬ್ಬಂದಿ. ಸೊ ಈ ಸಂದರ್ಭದಲ್ಲಿ ಗರಂ ಆಗಿದ್ದಾರೆ ರೆಡ್ಡಿ ಅವರು. ಕಾರನ್ನ ಡಿವೈಡರ್ ಮೇಲತ್ತಿಸಿ ಹೋಗಿದ್ದಾರೆ ರೆಡ್ಡಿ. CM ಎದುರಿಗೆ ಬಂದಂತ ರೆಡ್ಡಿ ಕಾರ್ ನೋಡಿ ಕಾಕಿ ಪಡೆ ಶಾಕ್ ಆಗಿದ್ದಾರೆ. ತಮ್ಮ ವಾಹನಗಳನ್ನೇ ನಿಲ್ಲಿಸಿರುವಂಥದ್ದು CM ಬೆಂಗಾವಲು ಪಡೆಯವರು. ರೆಡ್ಡಿ ಹೋದ ಬಳಿಕ CM ಕರೆದೊಯ್ದಿದ್ದಾರೆ ಬೆಂಗಾವಲು ಪಡೆಯವರು. ಝೀರೋ ಟ್ರಾಫಿಕ್ ಮೂಲಕ ಸಾರ್ವಜನಿಕರಿಗೆ CM ತೊಂದರೆ ಕೊಡ್ತಾ ಇದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದು 20 ನಿಮಿಷ ಅರ್ಧ ಗಂಟೆ ನಿಲ್ಸ್ಕೊಂಡು ಜನಕ್ಕೆ ತೊಂದರೆ ಕೊಟ್ಟರೆ ಜನರು ಕೂಡ ಸಹಜವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಈ ಹಿಂದೆ ಕೂಡ ನಾವು ನೋಡಿದ್ವಲ್ಲ, ಆಂಬುಲೆನ್ಸ್ಗಳೆಲ್ಲ ನಿಂತ್ಕೊಂಡು ಯಾವ ರೀತಿಯಾಗಿ ರೋಗಿಗಳೆಲ್ಲ ಪರದಾಟವನ್ನ ಮಾಡಿದ್ರು ಅಂತ. ಝೀರೋ ಟ್ರಾಫಿಕ್ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳ ಕಡೆಯವರು, ಆದರೆ ಪದೇ ಪದೇ ಅದನ್ನೇ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. CMಗೆ Z+ ಭದ್ರತೆ ಇರುತ್ತೆ, ಯಾರು ಉಲ್ಲಂಘಿಸಬಾರದು. ಜನಾರ್ದನ್ ರೆಡ್ಡಿ ಮಾಡಿದ್ದು ತಪ್ಪು, ಕೇಸ್ ದಾಖಲಾಗುತ್ತೆ. ಕೊಪ್ಪಳದ ಕಾಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಅವರು ಕಿಡಿಕಾರಿದ್ದಾರೆ. ತಪ್ಪು ಜನಾರ್ದನ್ ರೆಡ್ಡಿ ಅವರು ಮಾಡಿದ್ದು, ಅದೇ ಕಾಂಗ್ರೆಸ್ನವ್ರು ಮಾಡಬೇಕಾಗಿತ್ತು ಇದನ್ನು. ಅವರಿಗೆ ಅರ್ಜೆಂಟ್ ಇತ್ತು ಅಲ್ವಾ, ಅದಕ್ಕೆ ಹೋಗಿರಬೇಕು ಅಂತ ಹೇಳ್ಬಿಟ್ಟಿರೋರು. BJP ಅವರಲ್ವಾ, ಅದಕ್ಕೆ ಹೇಳಿದ್ದಾರೆ ಅವ್ರು ಮಾಡಿದ ತಪ್ಪು ಅಂತ. ಜನಾರ್ದನ್ ರೆಡ್ಡಿ ಸಚಿವರಾಗಿ ಕೆಲಸ ಮಾಡಿದಂಥವ್ರು.
ಹೇಗೆ ನಡೆದುಕೊಳ್ಬೇಕು ಅನ್ನುವಂಥದ್ದು ಗೊತ್ತಿರಬೇಕು. ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ. ಸಚಿವ ತಂಗಡಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಬ್ಬರು ಶಾಸಕರು ಒಂದು 20 ನಿಮಿಷ ಅರ್ಧ ಗಂಟೆ ಒಬ್ಬರು ರೋಡ್ ಕ್ರಾಸ್ ಮಾಡುವಂಥ ಸಂದರ್ಭದಲ್ಲಿ ಕಾಯಬೇಕು ಅಂದರೆ ಅಟ್ಲೀಸ್ಟ್ ಪೊಲೀಸರು ಅವ್ರ ಕಾರ್ನಾದರೂ ಕಳಿಸ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಅದು ಕೂಡ ಆಗಿಲ್ಲ. ಅಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ರು ಅಂತ ಕಾಣಿಸುತ್ತೆ ಜನಾರ್ದನ್ ರೆಡ್ಡಿ ಅವರು. ಅಲ್ಲಿ ಆಗಿಲ್ಲ. ಸೊ ಹಾಗಾಗಿ ಫೈನಲಿ ಆ ಡಿವೈಡರ್ ಹಚ್ಕೊಂಡೇ ಹೋಗ್ಬಿಟ್ಟಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಸ್ವಾಮಿ ಸಿದ್ದರಾಮಯ್ಯ ಗೌರವ ಕೊಡೋದು ಬೇಕಾಗಿರಲಿಲ್ಲ. ಆ ಸ್ಥಾನಮಾನಕ್ಕೆ ಗೌರವ ಕೊಡಲಿ. ಶಿವರಾಜ್ ತಂಗಡಿಗೆ ಮಂತ್ರಿ ಅಂತಂದು ಶಿವರಾಜ್ ತಂಗಡಿಗೆ ಗೌರವ ಕೊಡೋದು ಬೇಕಾಗಿಲ್ಲ. ಆ ಮಂತ್ರಿ ಸ್ಥಾನಕ್ಕೆ ಗೌರವ ಕೊಡಲಿ. ರೆಸ್ಪೆಕ್ಟ್ ಇದೆ. ಸಂವಿಧಾನದಾಗ ಒಂದು ವ್ಯವಸ್ಥೆ ಇದೆ. ಇವರೆಲ್ಲ ಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು, ಜನಪ್ರತಿನಿಧಿಗಳು, ಜನರು ಇವ್ರನ್ನ ಆರಿಸಿ ತಂದಿದ್ದಾರೆ. ಒಂದು ಕಾನ್ವೆ ಬರ್ತೈತೆ ಅಂದ್ರೆ ಅದ್ರ ವಿರುದ್ಧ ಹೋಗ್ತಾರಂದ್ರೆ ಏನಂತ ಅರ್ಥ? ಯಾವ ರೀತಿ ಇವರಿಗೆ ದುಡ್ಡಿನ ಮದ ಮತ್ತೊಂದಿದೆ, ಅಧಿಕಾರದ ಮದ, ದುಡ್ಡಿನ ಮದ. ಕಾನೂನನ್ನ ಮಾಡೋಂಥವ್ರು ನಾವೇ ಶಾಸಕರು, ಅದನ್ನ ಉಲ್ಲಂಘನೆ ಮಾಡ್ತೀವಿ ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿ ಅವ್ರು ಹೋಗ್ತಾರಂತಂದ್ರೆ ನಾಳೆ ಏನಾರ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರಿ? ಯಾರಾದ್ರೂ ಸಾಮಾನ್ಯ ಜನರಿದ್ದಂತಂದ್ರೆ ಅವ್ರಿಗೆ ಅಧಿಕಾರಿಗಳು ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಆ ಕೇಸು ಇದು ಸರ್ಕಾರ ಸಂಬಂಧಪಟ್ಟಂತ ಅಧಿಕಾರಿಗಳು ನೋಡ್ತಾರೆ ಅದನ್ನ ಕೇಸ್. ನಗು ಬರ್ತಾ ಇತ್ತು ಶಿವರಾಜ್ ತಂಗಡಿಗೆ ಅವರ ಮಾತನ್ನ ಕೇಳಬೇಕಾದ್ರೆ. ಇದೇ ಶಿವರಾಜ್ ತಂಗಡಿಗೆ ಅವರು ಸಚಿವರಾಗಿರುವಂತ ಸಂದರ್ಭದಲ್ಲಿ ಮೊನ್ನೆ ಒಂದು ತಿಂಗಳ ಹಿಂದೆ ಅಷ್ಟೇ ಜನರ ಜೊತೆ ಮಾತಾಡ್ಬೇಕಾದ್ರೆ ಯಾವ ಸಭ್ಯತೆಯಿಂದ ಮಾತನಾಡಿದ್ರು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಯಾವ್ಯಾವ ರೀತಿಯ ಕೆಟ್ಟಾಗೂ ಮಾತಾಡಿದ್ರು ಅಂತ. ಅಲ್ಲಿನ ಜನ ಚೀಮಾರಿ ಯಾಕೆ ಕಳಿಸಿದ್ರು? ಅದಕ್ಕೆ ಒಬ್ರು ಎಲ್ಲರೂ ಕೂಡ ಗಾಜಿನ ಮನೇಲಿ ಇರ್ತಾರೆ ರಾಜಕಾರಣಿಗಳು. ಏನಾದರೂ ಮಾತನಾಡುವಂಥ ಸಂದರ್ಭದಲ್ಲಿ ನೋಡ್ಕೊಂಡು ಮಾತಾಡಬೇಕು ಅಂತ ಹೇಳೋದು. ಈಗ ಅವ್ರ ಬಗ್ಗೆ ಮಾತನಾಡ್ತಾ ಇದ್ರು ಜನಾರ್ದನ್ ರೆಡ್ಡಿ ಅವರು. ನೋಡೋಣ ಏನೇನಾಗುತ್ತೆ ಅಂತ ಮುಂದಿನ ಸುದ್ದಿ ಹೋಗೋಣ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಏನ್ ಮಾಡಿದ್ರು? ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ಸಿಎಂ ನಿನ್ನೆ ಮಾನ್ವಿ ಸಮಾವೇಶದಲ್ಲಿ ಹೇಳಿದ್ರು. ಇದಕ್ಕೆ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನಿಮ್ಮ 15 ತಿಂಗಳ ಸಾಧನೆ, ನನ್ನ 14 ತಿಂಗಳ ಸಾಧನೆ ಬಗ್ಗೆ ಚರ್ಚೆ ಮಾಡೋಣ ಅಂತ ಸವಾಲನ್ನ ಹಾಕಿದ್ದಾರೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು, ಏನು ಮಾಡಲಿಲ್ಲ. ಅದಕ್ಕೆ ಒಂದು ಮಾತನ್ನ ಹೇಳ್ತಾರೆ, ಕೊಟ್ಟ ಕುದುರೆಯನ್ನು ಏರಲಾರದವರು ಧೀರರೂ ಅಲ್ಲ ಶೂರರೂ ಅಲ್ಲ. ಒಂದು ವರ್ಷ 2 ತಿಂಗಳಲ್ಲಿ ಸರ್ಕಾರ ಪತನ ಆಯಿತು. ದೇವರೇ ಕಾಪಾಡಬೇಕು. ಏನೋ ಮಾಡಿಬಿಟ್ಟಿದ್ದೀವಿ. ಕುಮಾರಸ್ವಾಮಿ ಅದು ಎಂಥದ್ದು ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅದೇನೋ ಹೇಳ್ಕೊಂಡವ್ರು. ಮತ್ತೆ ಯಾವ ಕುದುರೆ ಕೊಟ್ಟಿದ್ರು ನನಗೆ? ನಾನು 14 ತಿಂಗಳು ಮಾಡಿರೋ ಕೆಲಸ ಸಿದ್ದರಾಮಯ್ಯರಿಗೆ ಚಾಲೆಂಜ್ ಮಾಡ್ತೀನಿ. ಈ 15 ತಿಂಗಳಲ್ಲಿ ಅವರೇನು ಮಾಡಿದ್ರು? ಸ್ವಂತ ಸರ್ಕಾರ ಇಟ್ಕೊಂಡು. ನಾನು 14 ತಿಂಗಳಲ್ಲಿ ಏನು ಮಾಡಿದ್ದೀನಿ? ಇವರು ಸರಿಯಾದ ರೀತಿಯ ಕೋಆಪರೇಷನ್ ಇಲ್ಲದೆ. ಓಪನ್ ಚಾಲೆಂಜ್ ಇದೆ ನನಗೆ. ಸವಾಲು ಸ್ವೀಕಾರ ಮಾಡ್ತೀನಿ. ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀನಿ.